ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಬೀರಪ್ಪ, ಫಿಲ್ಮ್ ಮೇಕರ್ ಅಂಡ್ VFX ಆರ್ಟಿಸ್ಟ್. ಇವತ್ತು ನಾವು ನಿಮಗೆ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಹೇಳ್ಕೊಡ್ತಾ ಇದ್ದೀನಿ. ಸ್ಕ್ರೀನ್ ರಿಪ್ಲೇಸ್ಮೆಂಟ್ ತುಂಬಾ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಮತ್ತು ಕಮರ್ಷಿಯಲ್ ಆಡ್ಸ್ಗಳಲ್ಲಿ ತುಂಬಾ ಕಡೆ ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಸ್ಕ್ರೀನ್ ರಿಪ್ಲೇಸ್ಮೆಂಟ್ಗೋಸ್ಕರ ತುಂಬಾ ಎಡಿಟಿಂಗ್ ಸಾಫ್ಟ್ವೇರ್ಗಳಿದ್ದಾವೆ. ಲೈಕ್ ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್, ನ್ಯೂ, ಡ್ಯಾವೆನ್ಸಿ, ಫೈನಲ್ ಕಟ್ ಪ್ರೋ. ಈ ಕಡೆ ಆಂಡ್ರಾಯ್ಡ್ ಸಾಫ್ಟ್ವೇರ್ಗಳಂತ ಬಂದರೆ VN, ಫೈನ್ ಮಾಸ್ಟರ್ ಆ್ಯಂಡ್ ಇದಾವೆ ಕೆಲವೊಂದು ಎಕ್ಸ್ಟ್ರಾ ಸಾಫ್ಟ್ವೇರ್ಸ್. ಎಲ್ಲ ಸಾಫ್ಟ್ವೇರ್ಗಳು ವರ್ಕ್ ಆಗುತ್ತೆ ಅಂತ ಅಲ್ಲ, ಡಿಫ್ರೆಂಟ್ ಕೇಸಲ್ಲಿ ಡಿಫ್ರೆಂಟ್ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡ್ಬೋದು ನಾವು. ಸೊ ಹಂಗಂತ ನೀವೆಲ್ಲ ಸಾಫ್ಟ್ವೇರ್ ಕಲಿಬೇಕಂತ ಏನಿಲ್ಲ. ಒಂದು ಸಾಫ್ಟ್ವೇರು ಚೆನ್ನಾಗಿರೋದು ಕಲ್ತ್ಕೊಂಡ್ರೆ ಸಾಕು. ಈ ಸ್ಕ್ರೀನ್ ರಿಪ್ಲೇಸ್ಮೆಂಟ್ನ ನಾವು 2 ಮೆಥಡ್ಸಲ್ಲಿ ನಾವು ಮಾಡ್ಬೋದು. ಹೆಂಗೆ ಅಂತಂದರೆ 2 ಮೆಥಡ್ಸ್. ಒಂದು ಪಾಯಿಂಟ್ ಟ್ರ್ಯಾಕಿಂಗು, ಇನ್ನೊಂದು ಪ್ಲೇನರ್ ಟ್ರ್ಯಾಕಿಂಗು. ಪಾಯಿಂಟ್ ಟ್ರ್ಯಾಕಿಂಗ್ ಅಂತಂದ್ರೆ ಸ್ಕ್ರೀನ್ ಮೇಲೆ ನಾವು ಪಾಯಿಂಟ್ಸ್ಗಳು ಹಾಕಿರ್ತೀವಲ್ಲ, ಪ್ಲಸ್ ಆರ್ ಕ್ರಾಸ್ ಅಲ್ಲಿ. ಸೊ ಅವುಗಳನ್ನ ಟ್ರ್ಯಾಕ್ ಮಾಡ್ಕೊಂಡು ಪ್ಲೇಸ್ ಮಾಡ್ಬೋದು. ಇನ್ನೊಂದು ಪ್ಲೇನರ್ ಟ್ರ್ಯಾಕಿಂಗ್ ಅಂತಂದ್ರೆ ನಾವು ಯಾವ ಏರಿಯಾದಲ್ಲಿ ಪ್ಲೇಸ್ ಮಾಡಬೇಕು ಅನ್ಕೊಂಡಿದೀವೋ ಅದನ್ನ ಮಾತ್ರ ಟ್ರ್ಯಾಕ್ ಮಾಡಿ ಅದಕ್ಕೆ ಮಾಸ್ಕ್ ಮಾಡ್ಕೊಂಡು ಪ್ಲೇಸ್ ಮಾಡೋದು. ಸೊ ಇವತ್ತು ನಾನು ಆಫ್ಟರ್ ಎಫೆಕ್ಟ್ ಅಂಡ್ ಮೋಕಾ ಯೂಸ್ ಮಾಡಿಕೊಂಡು, ಮೋಕಾ ಆಫ್ಟರ್ ಎಫೆಕ್ಟ್ ಇಸ್ ಮೇಜರ್ ಸಾಫ್ಟ್ವೇರು, ಮೋಕಾ ಇಸ್ ಥರ್ಡ್ ಪಾರ್ಟಿ ಪ್ಲಗ್ಇನ್. ಸೊ ಅವೆರಡನ್ನ ಯೂಸ್ ಮಾಡಿಕೊಂಡು ನಾನು ಪ್ಲೇನರ್ ಟ್ರ್ಯಾಕಿಂಗ್ ಇಂದ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನಾವೀಗ ಆಫ್ಟರ್ ಎಫೆಕ್ಟ್ ಒಳಗಡೆ ಇದ್ದೀವಿ. ಸೊ ಇದು ಆಫ್ಟರ್ ಎಫೆಕ್ಟು. ಇವಾಗ ನಾವೇನು ಮಾಡಬೇಕು, ಪ್ರಾಜೆಕ್ಟ್ ಫೈಲ್ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಎಲ್ಲಿ ಅಂತಂದರೆ ರೈಟ್ ನಾವು ಹಿಂಗೂ ಹೋಗ್ಬೋದು, ಇಲ್ಲಾಂದ್ರೆ ನಾನು ಸಿಂಪಲ್ ವೇಸ್ ಹೋಗೋಣ. ಪ್ರಾಜೆಕ್ಟ್ ಫೈಲ್ ಇಂಪೋರ್ಟ್ ಮಾಡ್ಕೋಬೇಕು. ಫೈಲ್ಗೆ ಹೋಗಿ ಇಂಪೋರ್ಟ್ ಅಂತ ಕೊಡಿ, ಫೈಲ್ಸ್ ಅಂತ ಕೊಟ್ಟಾಗ ಸೊ ನಾವು ಇಲ್ಲಿ ಮಾಡ್ತೀವಿ, ಸ್ಟಾಪ್ ಹೋಗಿ. ಈಗ ನಾನು ಫಸ್ಟಿಗೆ ಒಂದು ಫೈಲ್ ಇಂಪೋರ್ಟ್ ಮಾಡ್ಕೊಳ್ತೀನಿ, ಮತ್ತೆ ಇನ್ನೊಂದು ಹೋಗ್ತೀನಿ. ಇದು ಇಮೇಜ್ ಸೀಕ್ವೆನ್ಸು. ಸೊ ಇದು ಕಂಪ್ಲೀಟ್ ವಿಡಿಯೋ ಅಲ್ಲ, ಇಮೇಜ್ಗಳನ್ನ ಸಪ್ರೇಟ್ ಮಾಡಿ ಒಂದು ವಿಡಿಯೋ ತರ ಕ್ರಿಯೇಟ್ ಆಗಿರುತ್ತೆ. ಸೊ ಅದನ್ನ ನಾವು ಈಗ ಇಮೇಜ್ ಸೀಕ್ವೆನ್ಸ್ ಕನ್ವರ್ಟ್ ಮಾಡ್ಕೊತಾ DPX ಆಗಿ ಇದನ್ನ ಒಂದು ಫಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಎನೇಬಲ್ ಕೊಡ್ಬೇಕು. ಎನೇಬಲ್ ಕೊಟ್ಟು ಇಂಪೋರ್ಟ್ ಕೊಟ್ಟರೆ ಕಂಪ್ಲೀಟ್ DPX ಫಾರ್ಮೆಟಲ್ಲಿ ಬರುತ್ತೆ. ಸೊ ಇವಾಗ ನಾವು 2 ಫೈಲ್ ಇಂಪೋರ್ಟ್ ಮಾಡ್ಕೊಂಡಿದ್ವಿ. ಸೊ ನಮ್ಮ ಟಾರ್ಗೆಟ್ ಏನಂತಂದ್ರೆ ಈ ಮೇನ್ ಫುಟೇಜ್ ಇದೆಯಲ್ಲ, ಇದರಲ್ಲಿ ಈ ಫುಟೇಜ್ ಇದೆಯಲ್ಲ, ಇದನ್ನ ಇನ್ಸರ್ಟ್ ಮಾಡಬೇಕು. ಸೊ ಇದನ್ನ ಇಲ್ಲಿ ಇನ್ಸರ್ಟ್ ಮಾಡಬೇಕು. ಓಕೆನಾ, ಇದು ನಮ್ಮ ಟಾರ್ಗೆಟ್. ಸೊ ಇವಾಗ ಏನು ಮಾಡಬೇಕು ಅಂದರೆ ಜಸ್ಟ್ ಏನು ಮಾಡ್ತೀರಾ, ಇದನ್ನು ತಗೊಂಡು ಮೇನ್ ಫುಟೇಜಲ್ಲಿ ಎಳ್ಕೊಂಬಂದ್ಬಿಟ್ಟು ಇಲ್ಲಿಗೆ ಹಾಕಿ, ಇಲ್ಲಿದೆಯಲ್ಲ ಈ ಕಲರ್ ಇಲ್ಲಿ ಹಾಕಿ. ಇವಾಗ ಒಂದು ಕಂಪೋಸಿಷನ್ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನ ರೀನೇಮ್ ಮಾಡಿ ಎಂಟರ್ ಹೊಡೀರಿ, ಮೇನ್ ಫುಟೇಜ್. ಓಕೆನಾ, ಗುಡ್. ಸೊ ಇವಾಗ ನಾವೇನು ಮಾಡಬೇಕು ಅಂತಂದರೆ ಇದನ್ನ ಟ್ರ್ಯಾಕ್ ಮಾಡಿ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಮಾಡಬೇಕು. ಸೊ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ 2 ಆಪ್ಷನ್ ಇರುತ್ತೆ ನಮ್ಮ ಹತ್ರ. ಒಂದನೇದು ಪಾಯಿಂಟ್ ಟ್ರ್ಯಾಕಿಂಗು, ಎರಡನೇದು ಪ್ಲೇನರ್ ಟ್ರ್ಯಾಕಿಂಗು. ಸೊ ಇವಾಗ ಪ್ಲೇನರ್ ಟ್ರ್ಯಾಕಿಂಗ್ ಮಾಡಬೇಕು ಅಂತಂದರೆ ನಮ್ಮ ಬೇಜಾರು ಸಾಫ್ಟ್ವೇರ್ಗಳಿದ್ದಾವೆ. ಪಾಯಿಂಟ್ ಟ್ರ್ಯಾಕಿಂಗ್ ಮಾಡುವಾಗ ಇದರಲ್ಲೂ ಮಾಡ್ಬೋದು. ಸೊ ಇವಾಗ ಪಾಯಿಂಟ್ ಟ್ರ್ಯಾಕಿಂಗ್ ಮಾಡೋದಕ್ಕೆ ಇಲ್ಲಿ ಪ್ರಾಬ್ಲಮ್ ಏನಂತಂದರೆ ಇಲ್ಲಿ ಪಾಯಿಂಟ್ಸ್ಗಳು ಕೂಡ ಇಲ್ಲ, ಇಲ್ಲಿ ಎಲ್ಲ ಯಾವುದೂ ಸಪ್ರೇಟ್ ಲೇಯರ್ಗಳಿಲ್ಲ. ಸೊ ಇಲ್ಲಿ ಏನು ಮಾಡೋದು ಕಷ್ಟ ಆಗುತ್ತೆ. ಪ್ಲಸ್ ಮಾಡ್ಬೋದು ಏನಂತಲ್ಲ, ಬಟ್ ಈಸಿಯಾಗಿ ತುಂಬ ಡೆಡಿಕೇಟೆಡ್ ಮಾಡಬೇಕು ಅಂತಂದರೆ ಇದಕ್ಕೆ ಪ್ಲೇನರ್ ಟ್ರ್ಯಾಕಿಂಗೇ ಬೆಟರ್. ಸೊ ಅದಕ್ಕೇನೆ ಇವಾಗ ನಾವೇನು ಮಾಡ್ತಾ ಇದೀವಿ ಅಂತಂದರೆ ಯೂಸ್ ಮಾಡ್ತಾ ಇರೋದು ಮೋಕಾ ಥರ್ಡ್ ಪಾರ್ಟಿ ಪ್ಲಗ್ಇನ್. ಸೊ ಇವಾಗ ಪ್ಲೇನರ್ ಟ್ರ್ಯಾಕಿಂಗ್ ಮಾಡೋದು ತುಂಬ ಈಸಿ. ಸೊ ಅದಕ್ಕೆ ನಾವೇನು ಮಾಡ್ತಾ ಇದೀವಿ ಅಂತಂದರೆ ಈಗ ಮೋಕಾ AE ಅಂತ ಹೇಳ್ಬಿಟ್ಟು ಥರ್ಡ್ ಪಾರ್ಟಿ ಪ್ಲಗ್ಇನ್ ಆಲ್ರೆಡಿ ಆಫ್ಟರ್ ಎಫೆಕ್ಟಲ್ಲಿ ಬಿಲ್ಡ್ ಆಗಿರುತ್ತೆ. ಓಕೆನಾ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಆಫ್ಟರ್ ಎಫೆಕ್ಟಲ್ಲಿ ಹೋಗಿ ಎಫೆಕ್ಟ್ ಅಂಡ್ ಪ್ರಿಸೆಟ್ ಅಂತ ಬರುತ್ತೆ, ಅಲ್ಲಿ ಹೋಗಿ ಮೋಕಾ AE ಅಂತ ಸರ್ಚ್ ಮಾಡಿದ್ರೆ ಮೋಕಾ ಅಂತ ಕೊಟ್ಟರೆ ಬರುತ್ತೆ. ಇಲ್ಲಿ 2 ಇದಾವೆ, ಮೋಕಾ ಪ್ರೋ, ಮೋಕಾ AE. ಮೋಕಾ AE ಬಿಲ್ಡ್ ಆಗಿರುತ್ತೆ, ಮೋಕಾ ಪ್ರೋ ನೀವು ಸಪ್ರೇಟ್ ಪರ್ಚೇಸ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು. ಸರಿ, ಅದು ಆಮೇಲೆ ಮುಂದಿನ ಕ್ಲಾಸಲ್ಲಿ ಮಾತಾಡೋಣ ಅದ್ರ ಬಗ್ಗೆ. ಇವಾಗ ಮೋಕಾ AE ಅಪ್ಲೈ ಮಾಡಿ, ತೊಗೊಂಬಂದಿಲ್ಲ ಅಪ್ಲೈ ಮಾಡಿದಾಗ ನೋಡಿ ಸಿಕ್ಕಿರಾ. ಓಕೆ, ಇವಾಗ ಏನು ಮಾಡ್ತೀರಾ ಗೊತ್ತಾ, ಫಸ್ಟ್ ಒಂದು ಫುಲ್ ರೆಜುಲೇಷನ್ ಕೊಟ್ಬಿಡಿ. ಯಾಕೆ ಅಂತಂದರೆ ಪ್ಲೇನರ್ ಟ್ರ್ಯಾಕಿಂಗಲ್ಲಿ ಹೈಯೆಸ್ಟ್ ರೆಜುಲೇಷನ್ ಕೊಡೋದ್ರಿಂದ ಅಕ್ಯುರೇಟ್ ಟ್ರ್ಯಾಕಿಂಗ್ ಡಾಟಾ ಸಿಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಹೋಗಿ ಅಡ್ರೆಸ್ ಕಂಟ್ರೋಲ್ ಹೋಗಿ ಮೋಕಾ ಕ್ಲಿಕ್ ಮಾಡಿದ್ರೆ ನಾವು ಮೋಕಾಗೆ ಶಿಫ್ಟ್ ಹೋಗ್ತೀವಿ. ಓಕೆನಾ. ಓಕೆ, ಸೊ ಇದೆಲ್ಲ ಬಂದಿದೆಯಲ್ಲ, ಡೋಂಟ್ ವರಿ, ಇದನ್ನು ಜಸ್ಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಸ್ವಲ್ಪ ರೋಲ್ ಬಟನ್ ಇದೆಯಲ್ಲ, ಅದನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿ ಚಿಕ್ಕದು ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಕಂಫರ್ಟಬಲ್ ಆಗಿ ಕಾಣಿಸ್ಬೇಕಲ್ಲ. ಸೊ ಅದಕ್ಕೆ ಇವಾಗ ನಮ್ಮ ಹತ್ರ ಎಕ್ಸ್ ಫೈನಲ್ ಅಂತ ಒಂದು ಟೂಲ್ ಇದೆ. ಸರಿ, ನಾವು ಇದನ್ನ ತಗೊಂಡು ಕ್ಲೀನಾಗೆ ಮೊಬೈಲು ಸುತ್ತ ಒಂದು ಟ್ರ್ಯಾಕ್ ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನೊಂದೇನಂತಂದರೆ ಇದನ್ನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಓಕೆ ಸರಿನಾ, ನೀವೇನು ಮಾಡಿರ್ಬೇಕು ಅಂದರೆ ಈ ಇದೆಯಲ್ಲ, ಇದನ್ನ ಯಾವಾಗಲೂ
ಫಸ್ಟ್ ಫ್ರೇಮಲ್ಲಿ ಇರಬೇಕು. ಓಕೆನಾ, ಇಲ್ಲಿರಬೇಕು. ಮಧ್ಯದಲ್ಲಿ ಇತ್ತು ಅಂತ ಟ್ರ್ಯಾಕಿಂಗ್ ಪ್ರಾಬ್ಲಮ್ ಆಗುತ್ತೆ, ಬಟ್ ಆಗಲ್ಲ ಅಂತಲ್ಲ. ಬಟ್ ಈ ಫಸ್ಟ್ ಫ್ರೇಮಲ್ಲಿ ಇರೋದ್ರಿಂದ ನಮಗೆ ತುಂಬ ಈಸಿಯಾಗಿ ಟ್ರ್ಯಾಕ್ ಆಗುತ್ತೆ ಅಂತ. ಓಕೆನಾ, ಸೊ ಇವಾಗ ಕ್ಲೀನಾಗಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಈ ಪರ್ಸ್ಪೆಕ್ಟಿವ್ ಅಂತ ಇದೆ, ಇದನ್ನು ಎನೇಬಲ್ ಮಾಡಿ ನೀವು ಫಾರ್ವರ್ಡ್ ಕೊಡ್ಬೋದು, ಇಲ್ಲ ಅಂತಂದರೆ ಒಟ್ಟಿಗೆ ಬ್ಯಾಕ್ವರ್ಡ್ ಫಾರ್ವರ್ಡ್ ಎರಡು ಒಟ್ಟಿಗೆ ಕೊಡ್ಬೋದು. ಓಕೆನಾ, ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಎರಡು ಒಟ್ಟಿಗೆ ಕೊಡ್ತಿರೋದ್ರಿಂದ ಟ್ರ್ಯಾಕ್ ಆಗುತ್ತೆ. ಓಕೆ, ಪರವಾಗಿಲ್ಲ, ನಿಧಾನಕ್ಕೆ ಟ್ರ್ಯಾಕ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಮೋಷನ್ ಇರೋದ್ರಿಂದ ಪರವಾಗಿಲ್ಲ, ಟ್ರ್ಯಾಕ್ ಆಗುತ್ತೆ. ಪವರ್ಫುಲ್ ಟೂಲ್ ಅಲ್ವಾ ಮೋಕ ಮೋಕ ಬೋರಿಸ್ ಎಫೆಕ್ಟ್ಸ್ ಅವ್ರದ್ದು. ವೇಟ್ ಮಾಡೋಣ. ಆಯಿತು. ಸೊ ಇವಾಗ ಒಂದ್ಸರಿ ಚೆಕ್ ಮಾಡೋಣ. ಓಕೆ, ಪರವಾಗಿಲ್ಲ, ಆಗಿದೆ. ಸೊ ಇವಾಗ ಅದನ್ನು ಫಸ್ಟ್ ಹೇಳ್ಕೊಂಬಂದು ಐತಲ್ಲ, ಇದು ಸರ್ಫೇಸ್ ಪ್ಲೇನರ್ ಅಂತ ಬರುತ್ತೆ. ಈ ಸರ್ಫೇಸ್ ಪ್ಲೇನರ್ ಏನು ಮಾಡುತ್ತೆ ಅಂತಂದರೆ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿಟ್ಟರೆ ನಿಮ್ಮ ಫುಟೇಜು, ಇನ್ಸರ್ಟ್ ಫುಟೇಜ್ ಎಲ್ಲಿ ಬರಬೇಕು ಅಂತ ಅದಕ್ಕೆ ನ್ಯಾವಿಗೇಟ್ ಮಾಡ್ತಾ ಇದ್ದೀವಿ. ಸೊ ಅದು ಕೇಳ್ತಾ ಇದೆಯಾ, ನನಗೆ ಈ ಕಾರ್ನರು ಮತ್ತು ಈ ಕಾರ್ನರ್ ಒಳಗಡೆ ನನಗೆ ಫುಟೇಜ್ ಬರಬೇಕು ಅಂತ ಅದಕ್ಕೆ ಇನ್ಸ್ಟ್ರಕ್ಟ್ ಕೊಡ್ತಾ ಇದೆಯಾ. ಸೊ ಅದೇನು ಮಾಡುತ್ತೆ, ತಲೆಯಲ್ಲಿ ಇಟ್ಕೊಂಡು ಅದನ್ನ ಫಾಲೋ ಅಪ್ ಮಾಡಿ ಕ್ಲೀನಾಗಿ ಎಡ್ಜಲ್ಲಿ ಹಾಕ್ಬಿಡಿ. ಓಕೆನಾ, ಹಾಂ, ಓಕೆ. ನೀನೇನು ಮಾಡ್ತಾ ಇದೀಯ ಅಂತಂದರೆ, ಇದಕ್ಕೆ ನಾನು ಫುಟೇಜು ಇದ್ರ ಒಳಗಡೆ ಬರಬೇಕು ಅಂತ ಹೇಳಿದಾಗ ಇದೇನು ಮಾಡುತ್ತೆ, ಇಲ್ಲೊಂದು ಪ್ಯಾಕಿಂಗ್ ಪಾಯಿಂಟ್ ಕ್ರಿಯೇಟ್ ಮಾಡಿ ಅದನ್ನು ಸ್ಟೇಬಲ್ ಮಾಡುತ್ತೆ. ಓಕೆನಾ, ಇವಾಗ ಸ್ಪೇಸ್ ಬಾರ್ ಒತ್ಬಿಡಿ. ಟ್ರ್ಯಾಕ್ ಆಗ್ತಾ ಇದೆ. ಓಕೆನಾ, ಏನು ಪ್ರಾಬ್ಲಮ್ ಇಲ್ಲ. ಟ್ರ್ಯಾಕ್ ಆಗ್ತಾ ಇದೆ. ಗುಡ್. ಓಕೆ, ಸೊ ಇವಾಗ ನಾವೇನು ಮಾಡಬೇಕು ಅಂದರೆ, ಇದನ್ನು ಸೇವ್ ಅಂತ ಕೊಡಬೇಕು. ಇಲ್ಲಿ ಸೇವ್ ಕೊಟ್ಟು, ಇದು ಕೂಡ ಸೇವ್ ಪ್ರಾಜೆಕ್ಟ್ ಇಲ್ಲೂ ಕೊಡ್ಬೋದು, ಇದನ್ನು ಕೊಡ್ಬೋದು. ಓಕೆನಾ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಮೋಕ ಎಯಿಂದ ಎಕ್ಸಿಟ್ ಆಗಿ. ಓಕೆ, ನಾವು ಮತ್ತೆ ಅಪ್ಪರ್ ಪ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಲ್ಯಾಗ್ ಆಗ್ತಾ ಇದೆ ನನಗೆ. ಕಂಟ್ರೋಲ್ ಎಸ್ ಹೊಡೀರಿ. ಪ್ರಾಜೆಕ್ಟ್ ಸೇವ್ ಮಾಡಬೇಕು, ಯಾಕಂದರೆ ಮತ್ತೆ ಲ್ಯಾಗ್ ಆಯಿತು ಅಂತ ಪ್ರಾಬ್ಲಮ್ಮು. ಟ್ಯುಟೋರಿಯಲ್. ಓಕೆನಾ, ಟ್ಯುಟೋರಿಯಲ್ ಸ್ಕ್ರೀನ್. ಸುಮ್ಮನೆ ಜಸ್ಟ್ ಒಂದು ಸಾವಿರ ರ್ಯಾಂಡಮ್ ಹಾಕೋಣ, ಈಗ ಟೈಮ್ ಇಲ್ಲ. ಓಕೆ, ಇವಾಗ ಲ್ಯಾಗ್ ಆಗ್ತಾ ಇದೆ ನಂಗೆ. ಸೊ ಅದಕ್ಕೆ ಏನು ಮಾಡ್ತೀನಿ, ಅದನ್ನು ಥರ್ಡ್ಗೆ ಸ್ವಿಚ್ ಮಾಡ್ತೀನಿ, ರೆಜುಲೇಷನ್ನ. ಸೊ ನನಗೆ ಈಸಿಯಾಗಿ ವರ್ಕ್ ಆಗುತ್ತೆ. ಓಕೆನಾ, ಸೊ ಇವಾಗ ಇದು ಮಾಸ್ಕ್ ಆಗಿದೆ ಇಲ್ಲಿ ಅಂತ ಚೆಕ್ ಮಾಡಬೇಕಲ್ವಾ. ಇವಾಗ ಅಲ್ಲಿ ಮೋಕಾದಲ್ಲಿ ನಾವು ಕ್ಲೀನಾಗಿ ಮಾಸ್ಕ್ ಮಾಡಿದ್ದೀವಲ್ಲ, ಸೊ ಅದು ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕು ಅಂತಂದರೆ ಜಸ್ಟ್ ಏನಿಲ್ಲ, ಸಿಂಪಲಾಗಿ ಹೋಗ್ಬಿಟ್ಟು ಕ್ರಿಯೇಟ್ ಈ ಮಾಸ್ಕ್ ಅಂತ ಹೊಡೀರಿ. ಸೊ ಆಗಿದೆ. ಓಕೆ, ಗುಡ್. ಸೊ ನಾವು ಇವಾಗ ಏನು ಮಾಡಬೇಕು ಅಂತಂದರೆ, ನೋಡಿ ಕ್ಲೀನಾಗಿ ಮಾಸ್ಕ್ ಆಗಿದೆ. ಯಾಕಂದರೆ ಈಗ ಕಂಟ್ರೋಲ್ ಜೆಡ್ಗೆ ಬನ್ನಿ. ಕಂಟ್ರೋಲ್ ಜೆಡ್ ಬಂದರೆ ಬ್ಯಾಕ್ ಆಗುತ್ತೆ. ಇದನ್ನು ಕಾಪಿ ಮಾಡ್ಕೊಳ್ಳಿ. ಯಾವುದು ಇದನ್ನು, ಈ ಫುಟೇಜ್ನ ಕಂಟ್ರೋಲ್ ಡಿ ಅಂತ ಹೊಡೆದ್ರೆ, ಯಾಕೆಂದರೆ ಬ್ಯಾಕಪ್ಪು ಬೇಕಾಗುತ್ತೆ. ಸೊ ಅದ್ರಗೋಸ್ಕರನೇ. ಓಕೆ, ಇವಾಗ ನಾವು ಏನು ಮಾಡಬೇಕು ಅಂತಂದರೆ, ಪ್ರಾಜೆಕ್ಟ್ ಟೈಮಲ್ಗೆ ಹೋಗ್ಬಿಟ್ಟು ಈ ಇನ್ಸರ್ಟ್ ಫುಟೇಜ್ ಇದೆಯಲ್ಲ ಅದನ್ನು ಎಳ್ಕೊಂಬಂದ್ಬಿಡಿ ಇಲ್ಲಿಗೆ. ಓಕೆ, ಟೈಮ್ಲೈನ್ಗೆ ಹಾಕಿದ್ವಾ, ಅದನ್ನು ಆ ಮೊಬೈಲ್ ಸೈಜ್ಗೆ ಅದರದ್ದು ಸೈಜ್ ಇದೆಯಲ್ಲ, ಸ್ಕ್ರೀನ್ ಸೈಜ್ಗೆ ಅಲ್ಟ್ ಮಾಡ್ಕೊಳ್ಳಿ ಸ್ವಲ್ಪಗೆ. ಪರವಾಗಿಲ್ಲ ನನಗೆ ಹಂಗೆ ರೊಟೇಷನ್ ಮಾಡ್ಕೊಳ್ಳಿ. ಓಕೆ, ಇವಾಗ ಅದನ್ನು ಪ್ರೀ ಕಂಪೋಸ್ ಮಾಡಿ. ಓಕೆನಾ, ಇದು ಇನ್ಸರ್ಟ್ ಫುಟೇಜ್. ಓಕೆ, ಸೊ ಹಾಕ್ಬಿಟ್ಟು ಮೂವ್ ಆಲ್ ಆಟ್ರಿಬ್ಯೂಟ್ಸ್ ಇಂಟು ದ ನ್ಯೂ ಕಾಂಪೋಸಿಷನ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇದು ಹೋಗುತ್ತೆ. ಓಕೆನಾ, ಸೊ ಇವಾಗ ಕಾಂಪೋಸಿಷನ್ ಒಳಗಡೆ ಹೋಗಿ ಮತ್ತೆ ಅದನ್ನು ತಗೊಂಡು ಅದ್ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಟ್ರಾನ್ಸ್ಫಾರ್ಮ್ ಹೋಗಿ ಅಲ್ಲಿ ಕಾಂಪೋಸಿಷನ್ ಅಂತ ಬರುತ್ತೆ, ಸರಿನಾ? ಅದನ್ನ ಕ್ಲಿಕ್ ಮಾಡಿದಾಗ ಫುಲ್ ಕವರ್ ಆಗುತ್ತೆ. ಸೊ ವಾಪಸ್ ಬಂದುಬಿಟ್ಟು ನಾವು ಇಲ್ಲಿ ಏನು ಮಾಡಬೇಕು ಅಂದರೆ, ಇದನ್ನು ಡಿಸೇಬಲ್ ಮಾಡಬೇಕು ಸೆಕೆಂಡ್ ಸದ್ಯಕ್ಕೆ. ಓಕೆನಾ, ಡಿಸೇಬಲ್ ಮಾಡಿ ಇವಾಗ ನಮ್ಮ ಮೇನ್ ಕಾಂಪೋಸಿಷನ್ ವರ್ಕ್ ಮಾಡೋಣ. ಮತ್ತು ಈ ಎಫೆಕ್ಟ್ಸ್ ಕಂಟ್ರೋಲ್ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇವಾಗ ಏನು ಮಾಡಬೇಕು, ನಮ್ಮ ಕೆಲಸ ಈಗ ಫುಟೇಜ್ ರೆಡಿ ಮಾಡ್ಕೊಂಡ್ವಿ. ಇವಾಗ ಟ್ರ್ಯಾಕಿಂಗ್ ಡಾಟಾನ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಅವಾಗ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಎಫೆಕ್ಟ್ಸ್ ಕಂಟ್ರೋಲಿಗೆ ಬಂದು ಇಲ್ಲಿ ಟ್ರ್ಯಾಕಿಂಗ್ ಡಾಟಾ ಅಂತ ಇದೆಯಲ್ಲ, ಕ್ಲಿಕ್ ಮಾಡಿ ಕ್ರಿಯೇಟ್ ಟ್ರ್ಯಾಕ್ ಡಾಟಾ, ಸರಿನಾ? ನೋಡಿದಾಗ ಓಕೆ, ನಮಗೆ ಡಾಟಾ ಕ್ರಿಯೇಟ್ ಆಯ್ತಲ್ವಾ. ಇಲ್ಲಿ ನಾವು ಸರ್ಫೇಸ್ ಪ್ಲೇನ್ ಹಾಕಿದ್ವಲ್ಲ, ಸೊ ಅದ್ರ ತಕ್ಕನಂಗೆ ಡಾಟಾ ಕ್ರಿಯೇಟ್ ಆಗಿದೆ ನೋಡಿ ಬೇಕಾದ್ರೆ. ಓಕೆ, ಅದು ಬರಲ್ಲ. ಹಾಂ, ಓಕೆ. ಇವಾಗ ನಾವೇನು ಮಾಡಬೇಕು ಅಂತಂದರೆ, ಈ ಎಕ್ಸ್ಪೋರ್ಟ್ ಆಪ್ಷನ್ ಇದೆಯಲ್ಲ, ಅಲ್ಲಿ ಬಂದುಬಿಟ್ಟು ಕಾರ್ನರ್ ಪಿನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಅದು ಆಲ್ರೆಡಿ ಡಿಫಾಲ್ಟ್ ಆಗಿದೆ. ಸೊ ಇವಾಗ ಲೇಯರ್ ಎಕ್ಸ್ಪೋರ್ಟು ಇನ್ಸರ್ಟ್ ಫುಟೇಜ್. ಓಕೆನಾ,
ಓಕೆ. ಹಾಕೊಂಡು ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಇವಾಗ ಬಂದು ಎನೇಬಲ್ ಮಾಡಿ ಇದನ್ನು. ಸೊ ಇವಾಗ ಬಂತ ಓಕೆ ಗುಡ್. ಸೊ ಇವಾಗ ಒಂದ್ಸಲ ನೋಡೋದಕ್ಕೆ ಪರವಾಗಿಲ್ಲ, ಟ್ರ್ಯಾಕ್ ಆಗಿದೆ ಓಕೆನಾ. ಬಟ್ ಅದು ಒಂಥರ ಮೇಲ್ಗಡೆ ಕುತ್ಕೊಂಡಿರೋ ಥರ ಇರೋದ್ರಿಂದ ನಾವೇನು ಮಾಡಬೇಕು ಅದನ್ನ ಈಗ ನೋಡಿ ಲಾಸ್ಟ್ ಓಕೆ ಇಲ್ಲಿವರೆಗೂ ಕ್ರಾಪ್ ಮಾಡ್ಕೊಳ್ಳಿ. ಟರ್ನ್ ವೈಡ್ನ ಎಳ್ಕೊಂಬಂದು ಅದನ್ನ ಲೆಫ್ಟ್ ಕ್ಲಿಕ್ ಮಾಡಿ ಸೊ ಇವಾಗ ವರ್ಕ್ ಮಾಡಬೇಕು. ಏನಂತಂದ್ರೆ ಇದು ಮೇಲ್ಗಡೆ ಇದ್ದಂಗೆ ಕಾಣಿಸ್ತಿದೆಯಲ್ವಾ, ಜಸ್ಟ್ ಏನು ಮಾಡೋಕ್ಕಾಗಿಲ್ಲ, ಇದು ಇನ್ಸರ್ಟ್ ಫುಟೇಜ್ನ ಮೇನ್ ಫುಟೇಜ್ ಕೆಳಗಡೆ ಡ್ರ್ಯಾಗ್ ಮಾಡಿ ಓಕೆನಾ. ಇದು ಒಳಗಡೆ ಹೊರಟಾಯ್ತು. ಸೊ ಡೋಂಟ್ ವರಿ, ಏನು ಪ್ರಾಬ್ಲಮ್ ಇಲ್ಲ, ಅದನ್ನು ಸಾಲ್ವ್ ಮಾಡ್ಬೋದು. ಇವಾಗ ಏನಂತಂದ್ರೆ 2 ಆಪ್ಷನ್ ಇದಾವೆ. ಸೊ ಇವಾಗ 2 ಆಪ್ಷನ್ ಇದಾವೆ, ಒಂದು ಇನ್ವರ್ಟ್ ಮಾಡ್ಕೊಳ್ಳೋದು, ಇನ್ನೊಂದು ಕೀಯಿಂಗ್ ಮಾಡೋದು. ಸೊ ಇವಾಗ ಎಫೆಕ್ಟ್ಸ್ ಅಂಡ್ ಪ್ರಿಸೆಟಲ್ಲಿ ಹೋಗ್ಬಿಟ್ಟು ಕೀ ಅಂತ ಸರ್ಚ್ ಮಾಡಿ, ಕೀ ಲೈಟ್ ಓಕೆನಾ. ಅದನ್ನ ತೊಗೊಂಡ್ಬಂದು ಮೇನ್ ಫುಟೇಜ್ ಹಾಕಿ ಓಕೆನಾ. ಮೇನ್ ಫುಟೇಜ್ ಹಾಕಿದಾಗ ಇಲ್ಲಿ ಸ್ಕ್ರೀನ್ ಕಲರ್ ಇದೆಯಲ್ಲ ಅದನ್ನ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಇವಾಗ ನೋಡಿ ಒಂಥರ ಬಾರ್ಡರ್ ಎಲ್ಲ ಕ್ರಿಯೇಟ್ ಆಗಿ ಶೇಪ್ ಆಗಿದೆ, ಬಟ್ ವರ್ಕ್ ಕಂಪ್ಲೀಟ್ ಆಗಿಲ್ಲ, ಇನ್ನೂ ತುಂಬ ಇದೆ ವರ್ಕ್ ಮಾಡೋದು ಓಕೆನಾ. ಸೊ ಇವಾಗ ಈ ಕೀ ಲೈಟ್ ಹತ್ರ ಬಂದು ಈ ಫೈನಲ್ ರಿಸಲ್ಟ್ ಇರುತ್ತಲ್ಲ ಅಲ್ಲಿ ಹೋಗಿ ಸ್ಕ್ರೀನ್ ಮ್ಯಾಟ್ಗೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡಿ. ಇವಾಗ ಗ್ರೀನ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂದು ಪಾಯಿಂಟ್ ಬರಲಿ. ಸ್ಕ್ರೀನ್ ಮ್ಯಾಟ್ಗೆ ಬಂದುಬಿಟ್ಟು ಕ್ಲಿಪ್ನ ಬ್ಲ್ಯಾಕ್ ಮಾಡ್ಕೊಳ್ಳಿ, ಆಲ್ಪಾನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಓಕೆನಾ. ಸ್ಕ್ರೀನ್ ಬ್ಲ್ಯಾಕ್ ಆದರೆ 40 ಇಷ್ಟಿರಲಿ, ಒಂದು 40 50 ಇರಲಿ ಓಕೆ. ಇವಾಗ ಕ್ಲಿಪ್ಪು ವೈಟ್ ಮಾಡ್ಕೊಂಬಿಡಿ. ಒಂದು 50 ಇರಲಿ ಓಕೆ. ಇದೊಂದು ಓಕೆ ಪರವಾಗಿಲ್ಲ. ಇಂಟರ್ಮೀಡಿಯೇಟಿಗೆ ಬಂದು ಚೆಕ್ ಮಾಡಿ ವರ್ಕ್ ಆಗಿದೆಯಾ ಓಕೆ. ಸೊ ಪರವಾಗಿಲ್ಲ, ವರ್ಕ್ ಆಗ್ತಿದೆ ಓಕೆ. ಸೊ ಇವಾಗ ಏನು ಮಾಡ್ತೀರಾ ಅಂತಂದರೆ ಜಸ್ಟ್ ಇನ್ಸರ್ಟ್ ಫುಟೇಜನ್ನು ಸ್ವಲ್ಪ ಜಾಸ್ತಿ ಮಾಡಿ, ದೊಡ್ಡದು ಮಾಡಿ ಸ್ವಲ್ಪ, ಒಂದು ಓಕೆ ಗುಡ್. ಇವಾಗ ಪರ್ಫೆಕ್ಟಾಗಿ ಫಿಟ್ ಆಗಿದೆ. ಸೊ ಇವಾಗ ಇನ್ನೊಂದು ಪ್ರಾಬ್ಲಮ್ ಫೇಸ್ ಆಗ್ತಿದೆ, ಏನಂತಂದರೆ ಇಲ್ಲಿ ನೋಡಿ, ಇಲ್ಲೂ ಕೂಡ ಒಂದು ಇದು ಬರ್ತಾ ಇರೋದು, ಇಲ್ಲಿ ಬರ್ತಿದೆಯಲ್ಲ ಇದು ಬ್ಲ್ಯಾಕ್ ಆಗ್ತಾ ಇದೆ. ಯಾಕೆ ಅಂತಂದರೆ ಫಸ್ಟ್ ಮೇನ್ ಫುಟೇಜ್ ಮಾಡಿರಿ. ಏನಾಗಿದೆ ಗೊತ್ತಾ, ನಾವು ಕೀಯಿಂಗ್ ಮಾಡ್ಬೇಕು, ಇಲ್ಲೂ ಗ್ರೀನ್ ಇತ್ತು ನಾವು ಗಮನಿಸಿಲ್ಲ, ಆ್ಯಕ್ಚುಲಿ ಇಲ್ಲಿ ಗಮನಿಸಿಲ್ಲ ಐತಲ್ಲ, ಇಲ್ಲಿ ಗಮನಿಸಿಲ್ಲ ನಾವು ಗ್ರೀನ್ ಇತ್ತು ಸರಿನಾ. ಸೊ ಅದಕ್ಕೆ ಗ್ರೀನ್ ಇರೋದ್ರಿಂದ ಅದನ್ನು ಕೂಡ ಕೀ ಮಾಡಿದಾಗ ಅದು ಕೂಡ ಗ್ರೀನ್ ಹೊರಟೋಗ್ಬಿಟ್ಟಿದೆ. ಸೊ ಸರಿನಾ, ಅದಕ್ಕೆ ಏನು ಪ್ರಾಬ್ಲಮ್ ಇದೆ, ಅದೇನು ಸಾಲ್ವ್ ಮಾಡ್ಬೋದು ಆರಾಮಾಗಿ, ಏನು ಮಾಡೋಂಗಿಲ್ಲ. ಜಸ್ಟ್ ಫಸ್ಟಿಗೆ ಬಂದುಬಿಟ್ಟು ಇಲ್ಲ ಐತಲ್ಲ ಮೇನ್ ಫುಟೇಜ್ ಇದೆಯಲ್ಲ, ಇದು ಆಫ್ ಮಾಡಿದ್ವಲ್ಲ, ಇದು ಆನ್ ಮಾಡಿ ಅಷ್ಟೇ. ಸೊ ಬಂತು ನೋಡಿ ಓಕೆ, ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ಇವಾಗ ಕಲರ್ ಕರೆಕ್ಷನ್ ಮಾಡ್ಬೋದು ಈಗ ಓಕೆನಾ. ಕಲರ್ ಕರೆಕ್ಷನ್ ಒಂದು ಲಿಮಿಟ್ರಿಕ್ ಕಲರ್ ಅಂತ ಬರುತ್ತೆ, ಲಿಮಿಟ್ರಿಕ್ ಕಲರ್ನ ಹೇಳ್ಕೊಳ್ಳಿ. ಲಿಮಿಟ್ರಿಕ್ ಕಲರ್ ತೊಗೊಂಡ್ಬಂದು ಮೇನ್ ಕಾಂಪೋಸಿಷನ್ಗೆ ಹಾಕಿ ಅಲ್ಲಿ ಬೇಸಿಕ್ ಕಲರ್ ಕರೆಕ್ಷನ್ ಇರುತ್ತೆ ಮಾಮೂಲಿ ಮಾಡ್ದಂಗೆ. ಈಗ ಒಂದು ಸ್ವಲ್ಪ ಎಕ್ಸ್ಪೋಜರ್ನ ಡೌನ್ ಮಾಡೋದು ಓಕೆ, ಅದನ್ನು ಮಾಡಿಕೊಂಡು ಕಾಂಟ್ರಾಸ್ಟ್ನ ಹೈ ಮಾಡಿಬಿಡೋದು ಓಕೆನಾ. ಹೈ ಮಾಡಿ ಅದಾದಮೇಲೆ ಹೈಲೈಟ್ಸ್ನ ಒಂದು ಸ್ವಲ್ಪ ಎತ್ತಿ ಓಕೆ. ಶ್ಯಾಡೋ ಕ್ರಿಯೇಟ್ ಮಾಡಿ ಓಕೆ, ವೈಟ್ಸು ಓಕೆ. ಸೊ ಅದನ್ನೇ ಕಂಟ್ರೋಲ್ಸ್ ಕಾಪಿ ಮಾಡ್ಕೊಳ್ಳಿ, ಅದನ್ನೇ ಲಿಮಿಟ್ರಿ ಕಲರ್ ಇದೆಯಲ್ಲ ಇದನ್ನು ಕಾಪಿ ಮಾಡಿಕೊಂಡು ಕಂಟ್ರೋಲ್ ವಿ ಓಕೆ. ಇವಾಗ ಪರ್ಫೆಕ್ಟಾಗಿ ಆಗೋಗಿದೆ ಓಕೆನಾ. ಸೊ ಇಲ್ಲೊಂದು ಸ್ವಲ್ಪ ಆಟ ಆಡಬೇಕು ಇದ್ರ ಜೊತೆಗೆ. ಇನ್ಸರ್ಟ್ ಫುಟೇಜ್ ಇದೆಯಲ್ಲ ಅದ್ರ ಜೊತೆ ಲಿಮಿಟ್ ಕಲರ್ ಹತ್ರ ಬಂದು ಸ್ವಲ್ಪ ಎಕ್ಸ್ಪೋಜರ್, ಕಾಂಟ್ರಾಸ್ಟ್ನ ಕಡಿಮೆ ಮಾಡ್ಕೊಳ್ಳಿ, ಆಲ್ರೆಡಿ ಕಾಂಟ್ರಾಸ್ಟ್ ಇದೆ ಅದಕ್ಕೆ ಓಕೆನಾ. ಹೈಲೈಟ್ಸ್ನ ಕಡಿಮೆ ಮಾಡ್ಕೊಳ್ಳಿ. ಶ್ಯಾಡೋ ಅಂತೂ ಶ್ಯಾಡೋ ಇರಲಿ, ವೈಟ್ಸು ಓಕೆ, ವೈಟ್ಸು ಓಕೆ. ಇವಾಗ ಒಂದು ಸ್ವಲ್ಪ ಪರ್ಫೆಕ್ಟಾಗಿ ಫಿಟ್ ಆಗಿದೆ. ಈ ಥರ ನಾವು ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಮಾಡ್ಬೋದು ಸರಿನಾ. ನಾವು ಇವಾಗ ಸಕ್ಸಸ್ಫುಲಿ ನಾವೀಗ ಪ್ಲೇನರ್ ಟ್ರ್ಯಾಕಿಂಗಿಂದ ಸ್ಕ್ರೀನ್ ರಿಪ್ಲೇಸ್ಮೆಂಟ್ನ ಮಾಡಿದ್ದೀವಿ ಆಯಿತಾ. ಸೊ ಇವಾಗ ಓಕೆ, ನಿಮಗೆ ಪ್ರಾಜೆಕ್ಟ್ ಫೈಲ್ಸ್ ಬೇಕು ಅಂತಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಯಾ.
ಆ್ಯಂಡ್ ಇಲ್ಲಿಗೆ ವಿಡಿಯೋ ಪ್ಲೇನೆಟ್ ಟ್ರ್ಯಾಕಿಂಗ್ ಮುಗೀತು. ಸೊ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಇನ್ನೂ ಇದೇ ಥರದ ಟ್ಯುಟೋರಿಯಲ್ಸ್ಗಳು ಬೇಕು ಅಂತಂದರೆ ಕನ್ನಡದಲ್ಲಿ, ಸೊ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಸಾಲ್ವೇ ಆಗಲಿಲ್ಲ ಅಂತಂದರೆ ಡೋಂಟ್ ವರಿ, ಇನ್ಸ್ಟಾದಲ್ಲೂ ನನ್ನ ಮೆಸೇಜ್ ಮಾಡಿ, ನಾನು ನಿಮಗೆ ಅಲ್ಲಿ ಸಾಲ್ವ್ ಮಾಡ್ತೀನಿ. ಡೆಫಿನೆಟ್ಲಿ ಡೋಂಟ್ ವರಿ. ಇಲ್ಲ ಅಂತಂದರೆ ನಿಮಗೆ ಎನಿ ಸಬ್ಜೆಕ್ಟ್, ಎನಿ ಟಾಪಿಕ್ಸ್ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂತಂದರೆ ನಾನು ಸಬ್ಜೆಕ್ಟ್ನ ಪಿನ್ ಮಾಡಿ, ನಿಮ್ಗೆ ಇದೇ ಸಬ್ಜೆಕ್ಟ್ ಬಗ್ಗೆ ಒಂದು ವಿಡಿಯೋ ಬೇಕು, ಈ ಸಬ್ಜೆಕ್ಟ್ ನನಗೆ ಡೌಟ್ ಇದೆ ಅಂತಂದರೆ ಡೆಫಿನೆಟ್ಲಿ ಅದನ್ನು ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.